ಅಶೋಕ್ ಅವ್ರ ಮನೆಗೆ ಬಂದಿದ್ರು. ಎಲ್ಲಾ ಎಣ್ಣೆ, ಸಕ್ರಿ, ಚಾ ಪುಡಿ, ಅಕ್ಕಿ ಎಲ್ಲಾ ಕೊಟ್ಟಿದಾರ್ರಿ. ಮತ್ತೆ ಖರ್ಚಿಗೆ ಕೊಟ್ಟಾರ. ಸಂತೋಷ ಆಗತೈತಿ, ಆದ್ರೆ ಮಾತಾಡಕ್ ಬರಂಗಿಲ್ಲ. ನಮ್ಮ ಮನೆಯವ್ರ ಸಲಾಗಿ ನಾನು ಬೇಡ್ಕೊತೀನಿ. ಧನ್ಯವಾದ. ರೇಷನ್ ಕಿಟ್ ಕೊಟ್ಟಿದ್ದೀರಾ, ಬಟ್ಟೆಗಳನ್ನು ಕೊಟ್ಟಿದ್ದೀರಾ, ದುಡ್ಡುಗಳನ್ನು ಕೊಟ್ಟಿದ್ದೀರಾ, ಯಾರು ಕೊಟ್ಟಿದ್ದೀರಿ? ಇದು ನಮ್ದು ಇವತ್ತು ವಿಎಕೆ ಫೌಂಡೇಶನ್ ವೆಂಕಟೇಶ್ ಅಶೋಕ್ ಕಾಟೇವ್ರ ನೇತೃತ್ವದಲ್ಲಿ ನಾವು ಇವತ್ತು ಈ ಕುಟುಂಬಕ್ಕೆ ನಾವು ರೇಷನ್ ಕಿಟ್ ಆಗ್ಲಿ, ಅರ್ಬಿ ಆಗ್ಲಿ, ಮತ್ತು ಅವ್ರ ಮೆಡಿಕಲ್ ಏನೈತೆ ಎಕ್ಸ್ಪೆನ್ಸ್ ಎಲ್ಲ ನಮ್ಮ ವೆಂಕಟೇಶ್ ಅಶೋಕ್ ಕಾಟೇವ್ರ ನೇತೃತ್ವದಲ್ಲಿ ಕೊಡಲಾಗಿದೆ. ಮತ್ತು ಅವರು ನಮ್ಮ ವಿಡಿಯೋ ಬಂತು ಹಿಂಗ ಆಗೈತೆ ಅಂತ ನಮ್ಮ ತಾಬಡತೋಬ ನಮ್ಮ ಕರ್ನಾಟಕ ರಾಜ್ಯ SSK ಸಮಾಜ ಯುವ ಅಧ್ಯಕ್ಷ ವೆಂಕಟೇಶ್ ಕಾಟೇವ್ರು ತಾಬಡತೋಬ್ ನಮ್ಗೆ ಹೇಳಿದ್ರು, ಇದು ಫ್ಯಾಮಿಲಿ ಫಾಲೋ ಅಪ್ ಮಾಡ್ರಿ ಅಂತೇಳಿ. ನಾವು ತಾಬಡತೋಬ್ ರೆಡಿ ಹಾಕೇಸಿ ಇದು ಕಿಟ್ ಗಿಟ್ಲ ಹಾಕೇಸಿ ಅವ್ರಿಗೆ ನಾವು ಸಹಾಯಕತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಸರ್, ಇದೇ ರೀತಿ ಸಮಾಜದಲ್ಲಿ ಸಾಕಷ್ಟು ಬಡ ಕುಟುಂಬಗಳಿದ್ದಾವೆ. ಹೌದು, ಅವ್ರಿಗೂ ಕೂಡ ಏನಾದ್ರು ನಾವು ಪ್ರತಿ ರವಿವಾರ ವೆಂಕಟೇಶ್ ಅಶೋಕ್ ಕಾಟೇವ್ರ ನೇತೃತ್ವದಲ್ಲಿ ನಾವು ಕುಟುಂಬಗಳಿಗೆ ರೇಷನ್ ಕಿಟ್ ಕೊಡ್ತಿರ್ತೀವಿ. ಆದ್ರೂ ನಾವು ವಿಡಿಯೋ ಫೋಟೋ ಎಲ್ಲೂ ತೆಗುದಿಲ್ಲ. ಈ ಕುಟುಂಬಕ್ಕೆ ಸ್ವಲ್ಪ ನಾವು ಮನಿದು ವ್ಯವಸ್ಥೆ ಮಾಡ್ತೀವಿ ಅಂತ ಮಾತಾಡ್ಲಿಕ್ಕೆ ನಾವು ಮತ್ತು ವೆಂಕಟೇಶ್ ಅಶೋಕ್ ಕಾಟೇವ್ರು ಬಂದು ಎಲ್ಲಾ ಸಹಾಯ ಮಾಡಿ ಹೋಗಿದ್ದಾರೆ. ನೊಂದ ಕುಟುಂಬಕ್ಕೆ ಕೊಡ್ತಾ ಇದ್ದೀರಾ? ಹೌದ್ರಿ. ವಿವೇಕ ಫೌಂಡೇಶನ್ ಹೌದ್ರಿ. ಸಾಕಷ್ಟು ಉತ್ತಮ ಕಾರ್ಯಗಳನ್ನು ವಿವೇಕ ಫೌಂಡೇಶನ್ ಹೌದ್ರಿ. ತುಂಬಾ ಸಂತೋಷ ಅನಿಸುತ್ತೆ. ಹೌದು ಸರ್, ಹೌದು. ಅಣ್ಣಾರು ಬಹಳ ಕಂಟಿನ್ಯೂ ವರ್ಕ್, ನಾನ್ ಸ್ಟಾಪ್ ವರ್ಕ್ ಇದ್ರೆ ಅಣ್ಣಾರ್ದು. ಮತ್ ಯಾವ್ದೋ ಜಾತಿ ಪಾತ ಇರ್ಲಾರ್ದು ನೋಡ್ಲಾರ್ದೆ ವೆಂಕಟೇಶ್ ಅವ್ರ ಕೆಲಸ ಮಾಡತ್ತಿದ್ದಾರೆ. ಮತ್ ನಾವು ಸಮಾಜ ಬಾಂಧವರಲ್ಲಿ ಕೇಳುದು ಇಷ್ಟ ಏನಂದ್ರೆ ವೆಂಕಟೇಶ್ ಅಶೋಕ್ ಕಾಟೇವ್ರು ಕೂಡ ಇರ್ರಿ, ಇನ್ನು ಬಹಳಷ್ಟು ಕಾರ್ಯ ಆಗೋದು ಯಶಸ್ವಿ ಆಗ್ತೈತಿ. ಸಚಿನ್ ಪೂಜಾರಿ, ಶ್ರೀಧರ್ ಕಲಬುರ್ಗಿ. ಕಾಟೇವ್ರು ಇದೆಲ್ಲಾ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ನಮಗಾಗಿರಿ ಮತ್ತ ಅವ್ರಿಗೆ ಧನ್ಯವಾದಗಳು. ನಿಮಗ ಏನೇನ್ ಕೊಟ್ಟಿದ್ದಾರೆ? ಅವರು ಎಣ್ಣೆ, ಸಕ್ಕರೆ, ಬೆಲ್ಲಚ್ಚಿ, ಅಕ್ಕಿ, ಗೋಧಿ ಹಿಟ್ಟು ಎಲ್ಲಾ ಕೊಟ್ಟಾರ. ಅವ್ರು ಅಭಿನಂದನೆ, ಧನ್ಯವಾದ ರೀ. ಇಷ್ಟು ನಮಗ್ ಹೆಲ್ಪ್ ಆಗ್ತಾರಲ್ಲ. ನನ್ ಮಕ್ಕಳಕ್ಕಿಂತ ಜಾಸ್ತಿ ಅದ, ನನಗ ಮಕ್ಕಳಾಗಿಲ್ಲ, ಅವ್ರೇ ನನ್ಗೊಂದ್ ಮಕ್ಕಳ ಅಂತೇಳಿ ನಾನು ತಗೊಂಡೇನ್ರಿ. ಅದು ಮನಿ ಬೇಕ್ರಿ, ಅವ್ರು ಕೊಡಿಸ್ತೇನಂದಾರೆ. ಮನಿ ಮಠ ಬಂದ್ ನಾನೆಲ್ಲಾ ಮಾಡ್ತೇನಂದಾರೆ. ಅವ್ರು ಕೊಡ್ತೇನೆ ಎಲ್ಲಾ. ನಮ್ ಮೇಲೆ ಒಜ್ಜೆ ಬಿಡ್ರಿ, ನಿಮ್ ಮನಿ ಮಗ ಅಂತೇಳಿ ಅಂದಾರ ಅವ್ರು. ಅವ್ರ ಮೇಲೆ ನಾನು ಒಜ್ಜೆ ಬಿಟ್ಟು ನಾನು ಹಗರ್ ತಗೊಂಡೇನೆ, ಅವ್ರಿಗೆ ಒಜ್ಜೆ ಹಾಕೇನಿ. ಬಾಳ ಖುಷಿ ಅನ್ನಿಸ್ತೈತಿ. ಇಷ್ಟು ದಿವ್ಸ ನಾನು ಏನ್ ಚಿಂತೆ ಮಾಡಿದ್ರಿ, ಈಗ ನನ್ ಚಿಂತೆ ನನ್ ಪರಿಹಾರ ಆತ. ನಂದ ನಮ್ಮ ಮನೆಯವ್ರದ್ದು ಚಿಂತೆ ಪರಿಹಾರ ಹಾಕೊಂಡದ. ಇಲ್ಲ ರೀ, ಈಗ ಅದಾರಲ್ರಿ, ಇಷ್ಟು ಕುಟುಂಬ ಅದಾರಲ್ರಿ. ಇವ್ರಿಗೆ ನನ್ಗಿಲ್ಲ ಅಂದ್ರು ಇಷ್ಟು ಕುಟುಂಬ ನನ್ ಹಿಂದ್ ಅದಾರ ಅಂದ್ಮೇಲೆ ನನ್ಗ ಅರ್ಧ ಧೈರ್ಯ ಬಂದ್ರೆ. ಬಾಳ ಮಂದಿ ನನ್ ಹಿಂದ್ ಅದಾರ ಅಂದ ಕೂಡ ನನಗ ಇಷ್ಟು ನಾನು ಕೊರತಿದ್ದೆ, ಆದ್ರೆ ಕೊರಗುವಷ್ಟು ನನಗ ಇಲ್ಲ ರೀ. ಆದ್ರ ಅದೇನಲ್ಲ ಅನ್ನೋದು ನನ್ ಮಕ್ಕಳ ಅದಾರಲ್ಲ ನನ್ ಹಿಂದ ಅಂತೇನೆ ನಾನ್ ಮುಂದ ದಾರಿ ಹಿಡಿಯಾಗೋದ. ಹಿಂದ ಸರ್ದಿದ್ದು ಮುಂದ್ ಹೊಂಟೇನಿ. ಅವ್ರಿಗೆ ಧನ್ಯವಾದ ಕೊಟ್ಟಾರ್ರಿ. ಅವ್ರು ರೊಕ್ಕ ಕೊಟ್ಟಾರ. ಗುಳಿಗೆ ಔಷಧ ತಗೊಂತೇಳಿ ಎಲ್ಲ ನಮ್ಮ ಮನೆಯವ್ರಿಗೆ ಕಾಳಜಿ ಮಾಡ್ತಿರಲ್ಲ ಅಂತೇಳಿ ನನಗೆ ಕೊಟ್ಟಾರೆ. ದುಡ್ಡು ಕೊಟ್ಟಾರೆ, ಬಟ್ಟೆ ಕೊಟ್ಟಾರೆ, ಎಲ್ಲಾ ಕೊಟ್ಟಾರೆ, ಎಣ್ಣೆ ಕೊಟ್ಟಾರೆ. ನನ್ಗ ಒಟ್ಟ 5-6 ತಿಂಗಳ ಮಠ ನನಗ ಏನು ಚಿಂತೆ ಇಲ್ದಂಗ ನನಗ ಅಷ್ಟ ಎಲ್ಲಾ ಬಂದ್ ನನ್ ಮನೆಗ್ ಕೊಟ್ಟು ಹೋಗ್ಯಾರ. ಅವ್ರಿಗೆ ನಾನ್ ಧನ್ಯವಾದ ರೀ. ನನಗಿಷ್ಟೆಲ್ಲ ನನ್ ಕಾಳಜಿ ಮಾಡ್ಯಾರ, ನನ್ ಧನ್ಯವಾದ.